ಸರ್ ಬಿಸ್ನೆಸ್ ಎಲ್ಲ ಹೇಗೆ ನಡೀತದೆ? ಸರ್ ಬಿಸ್ನೆಸ್ ಫುಲ್ಲು ಡಲ್ಲು ಸರ್. ಏಕೆ? ಈ ಬೈಕ್ ಟ್ಯಾಕ್ಸಿ ಬಂದಿದ್ದರಿಂದ ಏನೂ ಇಲ್ಲ ಸರ್ ನಮಗೆ. ಅಲ್ಲ ಈಗ ಬೈಕ್ ಟ್ಯಾಕ್ಸಿ ಎಲ್ಲ ಕಡಿಮೆ ಆಗಿದೆಯಲ್ವಾ ಈಗ? ಎಲ್ಲಿ ಸರ್ ಕಡಿಮೆ ಆಗಿದೆ, ಇವಾಗ ಇನ್ನೂ ಜಾಸ್ತಿ ಆಗಿದೆ ಸರ್. ಕಡಿಮೆ ಅಂತೂ ಆಗಿಲ್ಲ. ಬೆಳಗ್ಗೆಯಿಂದ ಯಾವ ಬಿಸ್ನೆಸ್ಸು ಇಲ್ಲ. ಮೊದಲು ಎಷ್ಟು ವ್ಯಾಪಾರ ಆಗೋದು? ಮೊದಲೆಲ್ಲ ಆಯ್ತಾಯಿತ್ತು ಸರ್, 1,500 2,000 ಮಾಡ್ತಾಯಿದ್ವಿ. ಈ ನಡುವೆ ಅಂತೂ ತೀರಾ ಕಡಿಮೆ ಆಗಿಬಿಟ್ಟಿದೆ. 500 ರೂಪಾಯಿ ಮಾಡೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ 500 ರೂಪಾಯಿ ದುಡ್ದಿದ್ದೀವಿ ಅಷ್ಟೇ. ಗ್ಯಾಸ್ ಏನಾಯಿತು, ಎಲ್ಲ ಬೈಕ್ ಟ್ಯಾಕ್ಸಿನೇ. ಈಗ ಬೈಕ್ ಟ್ಯಾಕ್ಸಿದು ಕೋರ್ಟ್ ಆದೇಶ ಇದೆ. ಹೌದು ಸರ್. ಏನಾದ್ರು ಎಲ್ಲರೂ ಪರ್ಮಿಷನ್ ಕೊಟ್ಟರೆ ನಿಮಗೇನು ತೊಂದರೆ ಆಗುತ್ತಾ? ಸರ್ಕಾರನೇ ನೋಡಬೇಕು ಅದನ್ನು. ನಮ್ಮ ಮೇಲೆ ಏನೋ ಸರ್ಕಾರ ಕರುಣೆ ತೋರಿಸ್ಬೇಕಷ್ಟೇ. ಅಲ್ಲ ನಿಮಗೆ ತೊಂದರೆ ಆಗುತ್ತಾ ಅದರಿಂದ ಅಂತ ಅವ್ರು ಬೈಕ್ ಟ್ಯಾಕ್ಸಿ ಬಿಟ್ಟರೆ? ತೊಂದರೆನೇ ಸರ್, ತೊಂದರೆನೇ ಸರ್. ಅಲ್ಲ ಬಟ್ ಈಗ ಓಕೆ, ನೀವೇನೋ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿದ್ರಿ. ಅವರು ಪಾಪ ಅವ್ರದ್ದು ಜೀವನ ಅಲ್ವಾ? ಅವರು ಹೌದು ಸರ್, ಹೌದು ಸರ್, ಅವ್ರಿಗೂ ಜೀವನನೇ ಅದು, ಕರೆಕ್ಟ್ ಒಪ್ಕೊತೀವಿ ಸರ್. ನಾವಂದರೆ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ. ಪ್ಯಾಸೆಂಜರ್ ಕೂತ್ಕೊಂಡ್ರೆ ಸೇಫ್ಟಿ, ಅದರಲ್ಲಿ ಸೇಫ್ಟಿ ಇಲ್ಲ. ನಾವು ಹೇಳೋದೇ ಅಷ್ಟೇ, ಸೇಫ್ಟಿ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಮೇಲೆ ಅವ್ರು ಇಷ್ಟ. ನೀವು ಹೇಳೋದೇನಪ್ಪ ಅಂದ್ರೆ ನಾವು ಇದೆಲ್ಲ ಕಟ್ಟಿಬಿಟ್ಟು ನಾವು ಓಡಿಸ್ತಾ ಇರೋದು. ಅವ್ರು ವೈಟ್ ಬೋರ್ಡ್ ಇಟ್ಕೊಂಡು ಅವ್ರು ಸಂಪಾದನೆ ಮಾಡ್ತಾರೆ. ಹೆಚ್ಚು ಕಮ್ಮಿ ಆಯಿತು ಅಂದರೆ ಜವಾಬ್ದಾರಿ ಯಾರೂ ಇಲ್ಲ. ನಮಗಂದರೆ ಎಲ್ಲ ಇದೆ ನಮ್ಮ ಹತ್ರ. ಹೆಚ್ಚು ಕಡಿಮೆ ಆದರೆ ನಾವು ನಮ್ಮನ್ನು ಏನೋ ಒಂದು ಇದು ಮಾಡ್ಬೋದು, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಈಗ 8 ಸ್ಟೇಟ್ಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಟ್ ಕೊಟ್ಟಿದ್ದಾರೆ. 8 ಸ್ಟೇಟ್ಗಳಲ್ಲಿ, 8 ರಾಜ್ಯದಲ್ಲಿ. ಹೌದು ಸರ್. ಈಗ ನಮ್ಮ ರಾಜ್ಯದಲ್ಲಿ ಏನಾದ್ರು ಪರ್ಮಿಷನ್ ಕೊಡ್ಬೋದು ಅನಿಸುತ್ತೆ ನಿಮಗೆ? ಕೊಡ್ಬೋದು ಸರ್, ಇವರು ಪರ್ಮಿಷನ್ ಕೊಟ್ಟೇ ಬಿಡ್ತಾರೆ, ಗ್ಯಾರಂಟಿ ಕೊಟ್ಟೇ ಬಿಡ್ತಾರೆ. ಕೊಟ್ಟರೆ ಮತ್ತು ಆಟೋಗಳ ಜೀವನ ತುಂಬ ಕಷ್ಟ ಆಗುತ್ತೆ ಅಂತ ಇವಾಗಲೇ ಬಾಡಿಗೆ ಇಲ್ಲ ಅಂತ ಇದ್ದೀರಾ? ಆಮೇಲೆ ಅಷ್ಟೇ, ಸರ್ಕಾರನೇ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ನಮಗಷ್ಟೇ. ನಿಮ್ಮ ಪ್ರಕಾರ ಕೊಡೋದು ತಪ್ಪು ಅಂತ? ತಪ್ಪೇ ಸರ್. ಈಗ ನಿಮ್ಮಲ್ಲಿ ಸಂಘಟನೆಗಳಿದ್ರೆ ಅದ್ರ ಬಗ್ಗೆ ಏನು ಸ್ಟ್ರೈಕ್? ಅವರು ಅದ್ರ ಬಗ್ಗೆ ಮಾತುಕತೆನೇ ನಡೆಸ್ತಾ ಇಲ್ಲ. ಸಂದೀಪ್ ಅವರು ಇದ್ರ ಬಗ್ಗೆ ರಾಮಲಿಂಗೇಟರ್ ಏನು ನಿಮಗೆ ಏನಾದ್ರು ಹೇಳಿದ್ದೀರಾ? ಮಾತುಕತೆ ಮಾಡಿದ್ರಾ ಬೈಕ್ ಟ್ಯಾಕ್ಸಿ ವಿಚಾರ? ಅದು ಯೂನಿಯನ್ ಅವ್ರಿಗೆ ಗೊತ್ತು ಸರ್. ಯೂನಿಯನ್ ಅವ್ರ ಹತ್ರ ಏನು ಮಾತಾಡಿದಾರಂತೆ ನಮ್ಗೆ ಗೊತ್ತಾಯ್ತಾ ಇಲ್ಲ. ನಮಗೂ ಯೂನಿಯನ್ ಅವ್ರದ್ದು ಯಾವುದೂ ಲಿಂಕೂ ಇಲ್ಲ. ಯೂನಿಯನ್ ಅವರು ಏನು ಹೇಳ್ತಾನೂ ಇಲ್ಲ ಅದ್ರ ಬಗ್ಗೆ. ಈಗ ನಿಮ್ಮಲ್ಲಿ ಕೆಲವು ಸಂಘಟನೆಗಳು ಒಗ್ಗಟ್ಟಿಲ್ವಲ್ಲ, ಎಲ್ಲ ಸಪ್ರೇಟ್ ಆಗಿ ಇದು ಮಾಡ್ತಾರೆ. ಒಗ್ಗಟ್ಟಲ್ಲಿದ್ದರೆ ಪರಿಹಾರ ಸಿಗುತ್ತೆ. ಒಗ್ಗಟ್ಟಿಲ್ಲ, ಮೇಯ್ನ್ ಅಷ್ಟೇ, ಒಗ್ಗಟ್ಟಿಲ್ಲ. ಅವ್ರವ್ರದ್ದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಲಾಸ್ಟ್ ಟೈಮ್ ರಾಮಲಿಂಗೇಟರ್ ಭರವಸೆ ಕೊಟ್ಟಿದ್ರು, ಹೌದು, ತರಲ್ಲ ಅಂತ. ಅದ್ರ ಬಗ್ಗೆ ಅವ್ರು ಏನಾದ್ರು ನಿಮ್ಮಲ್ಲಿ ಏನು ಹೇಳಿರ್ತಾರ? ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಓಕೆ. ಈ ಬೈಕ್ ಟ್ಯಾಕ್ಸಿಗಳಿಂದ ತುಂಬ ಕಷ್ಟ ಆಗಿದೆ. ಹೌದು ಸರ್. ಮೇಯ್ನ್ ಏನು ಗೊತ್ತಾ ಸರ್, ಇದಕ್ಕೆ ಮುಂಚೆ ಆ್ಯಪ್ ಇಲ್ಲದೆ ಇರಬೇಕಂದ್ರೆ ಚೆನ್ನಾಗಿತ್ತು ಸರ್ ಬಿಸ್ನೆಸ್ಸು. ಆ್ಯಪ್ ಬಂದ ಮೇಲೆ ಎಲ್ಲ ಆ್ಯಪ್ಗೆ ಹೋದ್ರು, ರೋಡಲ್ಲಿ ಕೈ ಹೊಡೆಯೋರು ಯಾರೂ ಇಲ್ಲ. ಆ್ಯಪ್ನ ನಂಬ್ಕೊಂಡೇ ಜೀವನ ಮಾಡಬೇಕು ಇವಾಗ. ಯಾರೂ ಇಲ್ಲ ಸರ್. ಯಾರೋ 100ರಲ್ಲಿ ಒಬ್ಬರು, 1% ಅಷ್ಟೇ ಸರ್. 1% ಎಲ್ಲ ಆ್ಯಪ್ಗೆ ಅಡಿಟ್ ಆಗೋದು. ಆ್ಯಪ್ ಇಲ್ಲ ಅಂದರೆ ಜೀವನ ಇಲ್ದಂಗೆ ಆಗೋಯ್ತು ಅವ್ರಿಗೆ. ನೋಡಿ, ಈಗ ಬೈಕ್ ಟ್ಯಾಕ್ಸಿಂದಲೂ ಕಮಿಷನ್ ಬರುತ್ತೆ. ಹೌದು ಸರ್. ಅವ್ರು ಯಾಕೆ ಬರೀ ಬೈಕ್ ಟ್ಯಾಕ್ಸಿ ಮೇಲೆ ಒಲವು ಜಾಸ್ತಿ? ಅದೇ ಸರ್ ಗೊತ್ತಾಯ್ತಾ ಇಲ್ಲ ಇವಾಗ ಅವ್ರಿಗೆ ಮೇಯ್ನು ಬೈಕ್ ಟ್ಯಾಕ್ಸಿನೇ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಟೋ ಬಂದ್ಬಿಟ್ಟು ಇವ್ರು ಎಲ್ಲಿ ಗಲಾಟೆ ಮಾಡ್ತಾರೋ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸುಮ್ಮನೆ ಆಟೋದವ್ರಿಗೆ ಯಾವುದೋ ಒಂದು ಬಾಡಿಗೆ ಕೊಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ ಅಷ್ಟೇ. ಸುಮ್ಮನೆ ಬೈಕ್ ಟ್ಯಾಕ್ಸಿ ಅಲ್ಲ, ಬೈಕ್ ಟ್ಯಾಕ್ಸಿ ಇದು ಕಮಿಷನ್ ಜಾಸ್ತಿ ಇದೆ ಅವರಿಗೆ. ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಆದರೆ ನಮಗಿಂತ ಚೆನ್ನಾಗಿ ದುಡಿತಾರೆ ಸರ್ ಅವರು. ಬೈಕ್ ಟ್ಯಾಕ್ಸಿಗೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ನಮಗಿಂತ ತುಂಬ ಬಿಸ್ನೆಸ್ ಅವ್ರಿಗೆ ಆಗ್ತಾ ಇದೆ. ಅವ್ರು ನೋಡಿ ಸರ್ಕಾರದ ವಿರುದ್ಧನೇ ಹೋಗ್ತಾ ಇದ್ದಾರೆ. ಹೌದು ಹೌದು. ಗಿರೆಟ್ ಕಂಪ್ನಿಗಳು ಈಗ ಬೈಕಿಂದ ಅಷ್ಟೇ ಲಾಭ ಇದೆ ಅವರಿಗೆ, ಅಲ್ಲ ಯಾವ ಉದ್ದೇಶಕ್ಕೋಸ್ಕರ ಹತ್ರ ಹೋಗ್ತಾ ಇರೋದು? ಸರ್ ಲಾಭ ಇರೋದ್ರಿಂದನೇ ಸರ್ ಇದು ಇವ್ರು ಮಾಡ್ತಾ ಇರೋದು. ಪ್ರಾಫಿಟ್ ಇದೆ ಸರ್ ಅವ್ರಿಗೆ. ಇವಾಗ ಗೌರ್ಮೆಂಟ್ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ರು, ನಾವೇ ಒಂದು ಹೊಸ ಅಗ್ರಿಕೇಟರ್ ಮಾಡ್ತೀವಿ, ಹೊಸ ಆ್ಯಪ್ ಬಿಡ್ತೀವಿ ಗೌರ್ಮೆಂಟ್ ಕಡೆಯಿಂದ ಅಂತ ಹೇಳಿದ್ರು. ಇನ್ನೂ ಅದ್ರ ಬಗ್ಗೆ ಏನೂ ಮಾತು ಇಲ್ಲ. ಯಾವಾಗ ಬಿಡ್ತಾರೆ ನೋಡಬೇಕು. ಟ್ಯಾಕ್ಸಿ ನಮ್ಗೆ ಏನಂದರೆ ಎಲ್ಲೋ ಬೋರ್ಡ್ ಇರಲಿ, ಓಕೆ. ಬೈಕ್ ಟ್ಯಾಕ್ಸಿಯವರು ಎಲ್ಲೋ ಬೋರ್ಡ್ ಹಾಕ್ಕೊಂಡು ಓಡಿಸ್ಲಿ. ವೈಟ್ ಬೋರ್ಡ್ ಇಟ್ಕೊಂಡು ಓಡಿಸಿ ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ತಾನೇ ತೊಂದರೆ. ನೀವು ಹೇಳ್ತಾರೆ ನಮ್ಮ ಥರನೇ ಎಲ್ಲ ರೂಲ್ಸ್ಗಳು ಫಾಲೋ ಮಾಡಲಿ, ಅವ್ರಿಗೂ ಒಂದು ರೂಲ್ಸ್ ಕೊಡಿ. ರೂಲ್ಸ್ ಕೊಟ್ಟರೆ ನಮ್ಮಿಂದ ಅಭ್ಯಂತರ ಇಲ್ಲ ಅಂತ. ಹೌದು. ಇವಾಗ ನಮಗೆ ಯೂನಿಫಾರ್ಮ್ ಬೇಕು, ಇನ್ಸೂರೆನ್ಸ್ ಬೇಕು, ರೋಡ್ ಟ್ಯಾಕ್ಸ್ ಬೇಕು, ಪಾಸಿಂಗ್ ಬೇಕು, ಎಲ್ಲ ಬೇಕು. ಅವ್ರಿಗೇನು ಇಲ್ಲ. ನಾನು ನಾಳೆ ದಿನ ಒಂದು ವೈಟ್ ಬೋರ್ಡ್ ತೊಗೊಂಡು ನಾನು ಓಡಿಸಿ ಸಂಪಾದನೆ ಮಾಡ್ಬೋದಲ್ಲ. ನಮ್ಮ ಜೀವನ ಇದು. ಇನ್ನೊಂದು ಆಟೋದವ್ರು ಕಂಪ್ಲೇಂಟ್ ಮಾಡೋದಂದರೆ, ನಮ್ಮ ಕರ್ನಾಟಕದವರು ಬೈಕ್ ಟ್ಯಾಕ್ಸಿ ಓಡಿಸೋದು ತುಂಬ ಕಮ್ಮಿ, ಬೇರೆ ಸ್ಟೇಟ್ಗಳಿಂದ ಬಂದು ಜಾಸ್ತಿ ಓಡಿಸ್ತಾ ಇದ್ದಾರೆ ಅಂದರೆ ಒಂದು ಕಂಪ್ಲೇಂಟ್ ಜಾಸ್ತಿ.
ಇದೆ ಸರ್, ಅದೂ ಇದೆ ಸರ್. ಬೇರೆ ಸ್ಟೇಟಿಂದ ಬಂದು ಓಡಿಸೋರು ತುಂಬ ಜನ ಇದ್ದಾರೆ ಸರ್. ಈಗ ಮೊನ್ನೆೊಬ್ರು ಆಟೋದವ್ರು ಮಾತಾಡ್ತಾರೆ, ಅವ್ರು ಅದೇ ಹೇಳಿದ್ರು, ಕರ್ನಾಟಕದವರು 10% ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ. ಹೌದು ಹೌದು. 90% ತಮಿಳ್ನಾಡು, ಆಂಧ್ರ ಇವರೇ ಸರ್ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಅವರು ಓಡಿಸ್ತಾ ಇದ್ದಾರೆ ಸರ್. ಈ ಕಡೆ ಎಲ್ಲ ಕೋರಮಂಗಲ ಸೈಡ್ ಹೊರಟೋದ್ರೆ ಬರೀ ಬೈಕ್ ಟ್ಯಾಕ್ಸಿಗೆ, ಅದೇ ನಾರ್ತ್ ಇಂಡಿಯನ್ ಎಲ್ಲ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಓಡ್ತಾ ಇದ್ದಾರೆ. ಇಲ್ಲಿಯವರು ಬರೀ ನಮ್ಮವರು ಬರೀ ಗಾರ್ಮೆಂಟ್ಸು ಮತ್ತೆ ಕೂಲಿ ಹೌದು ಸರ್, ಹೌದು ಸರ್, ಅದೇನೋ ನಿಜಾನೇ ಸರ್, ಅದು ನಿಜಾನೇ ಸರ್. ಅದು ಇನ್ನು ಬೈಕ್ ಅವರಿಗೆ ಈಗ ಕಂಪ್ನಿಗಳು ಈಗ ನಿಮ್ಮ ಹತ್ರ ಎಷ್ಟು ಕಮಿಷನ್ ತೊಗೊಳ್ತಾರೆ, ಬೈಕರ್ ಹತ್ರ ಎಷ್ಟು ಕಮಿಷನ್ ತೊಗೊಳ್ತಾರೆ ಸರ್? ನಾನು ಇವಾಗ ರ್ಯಾಪಿಡೋ ಒಂದು ಓಡಿಸ್ತಾ ಇದ್ದೀನಿ, ಡೈಲಿ 20 ರೂಪೀಸ್ ಅವ್ರು ಕಟ್ ಮಾಡ್ಕೊತಾರೆ. ಪ್ಲಾಟ್ಫಾರ್ಮ್ ಫೀಸ್ ಅಂತ 20 ರೂಪೀಸ್ ಪರ್ ಡೇಗೆ 20 ರೂಪೀಸ್ ಅಂತ ಕಟ್ ಮಾಡ್ಕೊತಾರೆ. ಬೈಕ್ದು ಎಷ್ಟು ಕಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಮೇಲೆ 20 ಆದ್ಮೇಲೆ ಮತ್ತೆ ಬೇರೆ ಏನಾದ್ರು ಕಟ್ ಮಾಡ್ತಾರಾ? ಬೇರೆ ಏನಿಲ್ಲ ಸರ್. ಈ ಊಬರು ಮತ್ತು ಓಲಾದು ಅವ್ರದ್ದು ಇದೆ ಸರ್, ಪ್ಲಾಟ್ಫಾರ್ಮ್ ಚಾರ್ಜಸ್ ಎಲ್ಲ ಇದೆ ಅವ್ರದ್ದು. ಅವ್ರವರು ಇವಾಗ ಓಲಾದವ್ರು ಏನು ಮಾಡಿಬಿಟ್ಟಿದ್ದಾರೆ, 3 ಡೇಸಿಗೆ 30 ರೂಪೀಸು, ವೀಕ್ಲಿಗೆ ಇಷ್ಟು ಅಂತ ಅವರು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಊಬರ್ ಅವ್ರ ಕತೆ ನನಗೆ ಗೊತ್ತಿಲ್ಲ, ನಾನು ಊಬರ್ ಓಡಿಸಲ್ಲ, ಓಲಾ ಓಡಿಸಲ್ಲ. ಇರೋದು ಒಂದೇ ಒಂದು ಆ್ಯಪು, ಅದು ನೋಡ್ತೀನಿ, ಅದ್ರಲ್ಲಿ ಬಂದರೆ ಓಡಿಸ್ತೀನಿ, ಇಲ್ಲ ರೋಡ್ ಬಾಡಿಗೆ ಹೊಡಿತೀನಿ. ಒಂದು ದಿನಕ್ಕೆ 20 ರೂಪಾಯಿ ಕೊಡ್ತೀರಾ? ಡೈಲಿ 20 ರೂಪಾಯಿ. ಹಾಗಾದ್ರೆ ಈಗ ಇವರು ಬೈಕ್ ಟ್ಯಾಕ್ಸಿ ಏನಾಗುತ್ತೆ ಅಂದರೆ 15% ಕಟ್ ಮಾಡ್ಕೊತಾರೆ. ಹೌದು, 15%. ಬೈ ಚಾನ್ಸ್ ಈಗ ಅವರು ದಿನಕ್ಕೆ ಒಂದು 1000 ರೂಪಾಯಿ ಮಾಡಿದ್ರೆ 150 ರೂಪಾಯಿ ಸಿಗುತ್ತೆ ಅವರಿಗೆ. 150 ರೂಪಾಯಿ ಸಿಗುತ್ತೆ. ಹೌದು, ಬರೀ 20 ರೂಪೀಸ್ ಸಿಗುತ್ತೆ. ಈ ಉದ್ದೇಶದಿಂದ ನಾವು ಬೈಕ್ ಟ್ಯಾಕ್ಸಿ ಬೇಕು. ಇದೆ ಸರ್ ಮೇಯ್ನು. ಇವಾಗ ಹೇಳಿದ್ರಲ್ಲ ಅದೇ, ಅವರಿಗೆ ಕಮಿಷನ್ ಜಾಸ್ತಿ ಅಲ್ಲಿ ಬರುತ್ತೆ, ಬೇಕು ಅಂತ ಮಾಡ್ತಾರೆ, ಹೋಗ್ತಾ ಇದ್ದಾರೆ. ನಮ್ಮನ್ನ ಬಂದ್ಬಿಟ್ಟು ಅವರು ಏನೋ ಹೇಳ್ತಾರಲ್ಲ, ಏನೋ ಒಂದು ಬಿಸ್ಕೆಟ್ ಹಾಕಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೀವು ಪುರಾತನ ಕಾಲದಿಂದ ಏನೋ ಉದ್ದೇಶಕ್ಕೋಸ್ಕರ ನಮ್ಮನ್ನ ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲ ಅಂದರೆ ನಾವು ಬಂದ್ಬಿಟ್ಟು ಈ ಅಗ್ರಿಗೇಟರ್ ಬಗ್ಗೆ ಏನಾದರೂ ಸ್ಟ್ರೈಕ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ನಮಗೆ ಇಲ್ಲಿ 20 ರೂಪೀಸ್ ತೊಗೊಂಡು ನಮ್ಗೆ ಬಾಡಿಗೆ ಕೊಡ್ತಾರೆ. ಮೇಯ್ನ್ ಅವ್ರಿಗೆ ಇವಾಗಿರೋ ಬಿಸ್ನೆಸ್ಸೇ ಬೈಕ್ದೆ ಸರ್. ಬೇಜಾನಾಗೋಯ್ತಲ್ಲ ಸರ್ ಪರ್ ಡೇಸ್ಗೆ. ಹೌದು, ಅದು ಇಲ್ಲದೆ ನಾವು ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ 1 KB ಇಷ್ಟು ಅಮೌಂಟ್ ಅಂತಲೂ ಹೋಗಿ ಸೇರುತ್ತೆ ಅವ್ರಿಗೆ. ನಾವು ಒಂದು ದಿನಕ್ಕೆ 1 GB ನೆಟ್ ಖಾಲಿ ಮಾಡಿದ್ರೆ ಅವ್ರಿಗೆ 1 KBಗೆ 25 ಪೈಸನೋ 30 ಪೈಸನೋ ಸಿಗುತ್ತಂತೆ ಸರ್. ನೆಟ್ಟಲ್ಲೂ ಸಿಗುತ್ತೆ ಸರ್. ಇದು ನಾನು ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ, ನಾನು ಓಲಾದಲ್ಲಿ ಒಬ್ಬರನ್ನ ಕೇಳಿದಾಗ ಅವ್ರು ಹೇಳಿದ್ರು 20 ರೂಪೀಸ್ ತೊಗೊಂಡು ಹೆಂಗೆ ಅಂತಿದ್ದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, 1 KBಗೆ 20 ಪೈಸನೋ 25 ಪೈಸನೋ ತೊಗೊತಾರೆ. ನೀವು ನೆಟ್ ಯೂಸ್ ಮಾಡ್ತೀರಲ್ಲ, ಅದರಿಂದ ಅವ್ರಿಗೆ ಅಮೌಂಟ್ ಸಿಗೋದು. ಒಂದು ಆಟೋದಿಂದ ನೀನು ಅಟ್ಲೀಸ್ಟ್ ನಾನು ಒಂದು ದಿನಕ್ಕೆ 1 GB ಅಂದರೆ ಎಷ್ಟು